ಇವತ್ತಿನ ದಿವಸ ನಾವು ಹಿಂಗಣಿ ಗ್ರಾಮಕ್ಕೆ ಬಂದಿದ್ದೀವಿ. ನಾವು ಮತ್ತು ಬಿಡಿ ಪಾಟೀಲ್ ಟೀಮ್ ಬರುವ ಉದ್ದೇಶ ಏನಪ್ಪಾ ಅಂತಂದ್ರ ಊರಿನ ಜನರ ಅಪೇಕ್ಷೆ ಮೇರೆಗೆ ನಮ್ಮ ಊರಾಗ ನೀರ್ ಬಹಳ ಬಂದವ್ರಿ, ಬರ್ರಿ ಬಿಡಿ ಪಾಟೀಲ್ ಅಂದಾಗ ನಾವು ಬರೋರಿದ್ದು ಅವರು ಹೇಳಿದ್ರು ಬರ್ರಿ ಅಂತ. ಬಂದಾಗ ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಪರಿಸ್ಥಿತಿ ಹದಗೆಟ್ಟೆ ಹೈದರಾಬಾದ್ ಆಗ್ಯದ. ಯಾಕಾಗ್ಯದಪ್ಪ ಅಂದ್ರ ಸ್ಥಳೀಯ ಶಾಸಕರು ಬಂದಿದ್ರ ಕೇಳಿವ್ ನಾವೆಲ್ಲ ಗ್ರಾಮಸ್ಥರು ಹೇಳಿದ್ರು. ಅದು ಯಾವಾಗ ಬಂದಾರಪ್ಪ ಅಂದ್ರ ರಾತ್ರಿ 8 ಗಂಟೆಗೆ ಬಂದಾರ ಸ್ಥಳೀಯ ಶಾಸಕರು. ಬಂದೇನೆ ವೀಕ್ಷಣೆ ಮಾಡಾರ. ಎಲ್ಲಿ ವೀಕ್ಷಣೆ ಮಾಡ್ಯಾರ ನಮ್ಗಂತೂ ಗೊತ್ತಿಲ್ಲ. ತಹಶೀಲ್ದಾರ್ ಸಾಹೇಬ್ರಿಗೆ ಮಾತಾಡಿದ್ರೆ ಅವ್ರು ನಮ್ಗೆ ಅಲ್ಲಿ ನೀರೇ ಬಂದಿಲ್ಲ ಅಂತ ಅವ್ರು ಹೇಳ್ತಾರ. ತಹಶೀಲ್ದಾರ್ ಸಾಹೇಬ್ರು ಊರ ದಂಡಾಧಿಕಾರಿಗಳು ಅವ್ರು ಹಂಗ ಹೇಳ್ತಾರ. ಮತ್ತೆ ರಾತ್ರಿ ಬಂದಾಗ ಏನಾದ ಅಧಿಕಾರಿಗಳಿಗೆ ಎಲ್ಲಿ ನೀರ್ ಕಾಣಬೇಕು. ಈಗ ಮುಂಜಾನೆ ಬಂದ್ ನೋಡ್ಬೇಕು ನೀರೆಲ್ಲ ಮನ್ಯಾಗ ನೀರು ಹುಕ್ಕ್ಯಾವ. ಈವನ್ ಏನದ ನಮ್ಮ ಗುಡಿಗಳಲ್ಲಿ ಗುಡಿ ಗುಂಡದಲ್ಲಿ ನೀರು ಹುಕ್ಕ್ಯಾವ. ದೇವರ ಮನೆಯಲ್ಲಿ ಊರು ನೀರು ಹುಕ್ಕ್ಯಾವ. ಅಂತ ಪರಿಸ್ಥಿತಿ ಹಿಂಗಣಿ ಗ್ರಾಮದಲ್ಲಿ ಆಗ್ಯದ. ಇದ್ದ ಶಾಸಕರೇನದ ನಾ ಹಂಗ ಮಾಡಿನಿ ನಾ ಹಿಂಗ ಮಾಡಿನಿ ಅಂತ ಹೇಳ್ತಾರ. ಶಾಸಕರೇ ಇಲ್ಲಿ ಬಂದು ಕಣ್ಣಾರೆ ಪ್ರತ್ಯಕ್ಷವಾಗಿ ನೋಡ್ರಿ ಇಲ್ಲಿ ಪರಿಸ್ಥಿತಿ ಏನದ, ಜನರ ಪರಿಸ್ಥಿತಿ ಏನದ. ಪ್ರತಿಯೊಬ್ಬರು ಜನರು ನಿಮ್ಮಾಗ ಇಡೀ ಶಾಪ್ ಆಗ್ಲಾಕ್ತಾರ. ಶಾಸಕರು ಜಾಣ ಶಾಸಕರು ಅಂತ ಹೇಳ್ತೀರಿ. ನಾ ನಿಮ್ಮ ವಿರೋಧ ಪಕ್ಷದವ್ ಇದ್ದಿರ್ಬೇಕು. ಆದ್ರೆ ನಾ ಮಾತೇನ್ ಹೇಳಕತ್ತೀನಿ, ಕಣ್ಣಾರೆ ನೋಡಿ ಏನದ ವೀಕ್ಷಣೆ ಮಾಡಿ ನಿಮ್ಮ ವಿರೋಧ ಆರೋಪ ಮಾಡಕತ್ತೀನಿ. ಹಂಗಾಗಿ ಇಲ್ಲಿ ಜನರ ಪರಿಸ್ಥಿತಿ ಏನದ ಹದಗೆಟ್ಟೆ ಹೈದರಾಬಾದ್ ಆಗ್ಯದ. ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು. ಇಲ್ಲಿ ಜಿಲ್ಲಾಧಿಕಾರಿ ಬರಬೇಕು, ತಾಲೂಕು ದಂಡಾಧಿಕಾರಿ ಬರಬೇಕು, ಎಸಿ ಸಾಹೇಬ್ರು ಬರಬೇಕು, ಎಒ ಅವರು ಬರಬೇಕು. ಇವತ್ತಿನ ಮಟ್ಟಿಗೆ ಏನಾದ್ರೆ ಇಲ್ಲಿ ವಿಡಿಯೋ ಸಾಹೇಬ್ರು ಹೇಳ್ತಾರ ನಮಗ್ ರಿನ್ಯೂ ಮಾಡ್ರಿ ಇಲ್ಲಿ ನಾವ್ ಇಲ್ಲ ಅಂತ ಹೇಳ್ತಾರ. ಎಒ ಸಾಹೇಬ್ರಿಗೆ ನಾವ್ ಏನ್ ಹೇಳಕ್ ಬರ್ತೀವಿ ಅಂದ್ರೆ ಎಒ ಸಾಹೇಬ್ರ ನಿಮ್ಗೆ ಏನಾರ ಆದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಊರು ಮುಣಗ್ಲಾಕ್ತಾರ, ಜನ ಸಾಯ್ಲಾಕತ್ತಾರ, ಕರಗಳು ನೀರಿಲ್ಲ, ಜನ ಅದಕ್ಕೆ ಮೇವು ಇಲ್ಲ. ಅಂತ ಇದ್ರೊಳಗೆ ನೀವು ಅವ್ರಿಗೆ ರಿಲೀವ್ ಮಾಡ್ತೀರಂದ್ರೆ ಸಾಹೇಬ್ರು ನಿಮ್ಗೆ ಎಒ ಸಾಹೇಬ್ರು ನಿಮ್ಗೆ ಬುದ್ಧಿಯರೇ ಆದಿಲ್ಲ. ನಿಮ್ಗೆ ಯಾರು ಆಫೀಸರ್ ಮಾಡ್ರ ಇಂಥ ತುರ್ತು ಸಭೆ ಕರೆದ ಏನದ ಎಲ್ಲಾ ಆಫೀಸರ್ಗೆ ಆದೇಶ ಮಾಡ್ಬೇಕು. ತಾವು ಆದೇಶ ಮಾಡ್ಲಾರ್ದು ಬಿಟ್ಟು ಅವ್ರಿಗೆ ರಿಲೀವ್ ಮಾಡ್ತೀರಪ್ಪ ಅಂದ್ರೆ ಇದು ಸರಿ ಇಲ್ಲ. ಇದು ಎಲ್ಲೇ ಜನರ ಜೊತೆ ಆಟ ಆಡಾಕತ್ತೀರಿ ನೀವು ಶಾಸಕರು ಕೂಡಿ. ಇದಕ್ಕೆ ತುರ್ತಾಗಿ ಪರಿಹಾರ ಕೊಡ್ಲಿಕ್ಕಂದ್ರೆ ನಾವು ಬಿಡಿ ಪಾಟೀಲ್ರು ಕೂಡ ಏನದ ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದ. ರೈತರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾವು ಜೀವನ ಕೊಡ್ಲಿಕ್ಕೆ ತಯಾರಿದ್ದೀವಿ. ಹಂಗಾಗಿ ಈ ಮೂಲಕ ನಾನು ನಿಮ್ಗೆ ಎಚ್ಚರ ಕೊಡ್ತಾ ಇದ್ದೀನಿ. ಡಿಸಿ ಸಾಹೇಬ್ರು ಅದ್ರ ಬಗ್ಗೆ ನಿಮ್ಮಲ್ಲಿ ಇದು ಮೂರ್ತಪ್ಪ ಡಿಸಿ ಸಾಹೇಬ್ರು ತಾವು ಅದ್ರ ಬಗ್ಗೆ ಬಹಳ ವಿಶೇಷವಾಗಿ ಗಮನ ಕೊಟ್ಟು ಈ ಜನರಿಗೆ ಏನದ ಬಡ ಜನರಿಗೆ ಬಡ ರೈತರಿಗೆ ನ್ಯಾಯ ಕೊಡುತ್ತೀರಿ ಅಂತ ನಾ ಡಿಸಿ ಸಾಹೇಬ್ರಿಗೆ ಆಗ್ರಹ ಮಾಡ್ತೀನಿ. ಎಒ ಸಾಹೇಬ್ರು ತಾವು ಆಗ್ಲಿ, ತಹಶೀಲ್ದಾರ್ ಸಾಹೇಬ್ರಾಗ್ಲಿ, ಎಸಿ ಸಾಹೇಬ್ರಾಗ್ಲಿ ವೈಯಕ್ತಿಕ ಬಂದೇನಿಲ್ಲ ಇಲ್ಲಿ ವೀಕ್ಷಣೆ ಮಾಡಬೇಕು. ಜನರ ಸಮಸ್ಯೆ ಬಹಳ ಆಗ್ಯಾವ. ಹಿಂಗ ಇದೇನು ವೀಕ್ಷಣೆಯನ್ನು ಮಾಡಿ ಏನಾರ ಇವ್ರು ಮಾಡ್ಲಿಕ್ಕಪ್ಪ ಅಂದ್ರೆ ನಾವು ಬಿಡಿ ಪಾಟೀಲ್ ಕೂಡ ಏನದ ನಿಮ್ಮ ವಿರುದ್ಧ ಹೋರಾಟ ಮಾಡ್ಬೇಕಾಗ್ತದ. ಬಹಿರಂಗವಾಗಿ ನಿಮ್ಗೆ ಹೇಳಕ್ತಾ ಇದೀನಿ. ದಯವಿಟ್ಟು ತಾವು ಗಮನಿಸಿ ಏನದ ಇಲ್ಲಿ ಇದು ಏನದ ನೀವು ಇದು ಮತ್ತೊಂದು ಇಲ್ಲಿ ಹಿಂಗಣ್ಯಾಗ ಗಂಜಿ ಕೇಂದ್ರ ಮಾಡಿರತ್ತ. ಹಿಂಗಣಿ ಊರು ಬಿಟ್ಟು 5 ಕಿಲೋಮೀಟರ್ ನೀವು ಗಂಜಿ ಕೇಂದ್ರ ಮಾತ್ರ ಅಲ್ಲಿ ಹ್ಯಾಂಗ್ ಹೋಗ್ಬೇಕು ಸಾಹೇಬ್ರ. ಅದ್ರಾಗ ಹೋಗಿ ರೋಡ್ಗಳು ಎಲ್ಲಾ ನೀರದಾವ, ಹುದಲಾಗ್ಯದ. 5 ಕಿಲೋಮೀಟರ್ ಅಲ್ಲಿ ಹೋಗಿ ಯಾರು ಇರ್ತಾರ ಅಲ್ಲಿ? ಎಲ್ಲಿ ಅವಶ್ಯಕತೆ ಅದ ಅಲ್ಲಿ ಗಂಜಿ ಕೇಂದ್ರ ಮಾಡಬೇಕು. ಅವಶ್ಯಕತೆ ಇರ್ಲಾದಲ್ಲಿ ಮಾಡ್ತೀರಪ್ಪ ಅಂದ್ರೆ ಇದು ಆಫೀಸರ್ ನಿಮ್ಗೆ ಹ್ಯಾಂಗಾರೆ ನೀವು ಏನ್ ಹೇಳ್ಬೇಕು, ನಿಮ್ಗೆ ಯಾವ ಪರ ಹೇಳ್ಬೇಕು ನಮ್ಗೆ ಗೊತ್ತಾಗ್ಲಾಗ್ತಿಲ್ಲ. ದನ ಕರ ಪರಿಸ್ಥಿತಿ ಎಲ್ಲ ಕೆಟ್ಟವ. ದಯವಿಟ್ಟು ತಾವೇನದ ಇಲ್ಲಿ ಬಂದು ಅಧಿಕಾರಿಗಳು ದಯ ಮಾಡ್ತೀರಿ ಅಂತ ನಾ ಇಲ್ಲಿ ಈ ಸಭೆಯಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ.